ಹೇಳಿ ಯಜಮಾನ್ರೆ, ನಿಮ್ಮ ಹೆಸರು? ವೀರಬ್ರಹ್ಮಚಾರಿ. ಓಕೆ. ಏನು ತೊಂದರೆ ನಿಮಗೆ? ಏನಾಗಿದೆ? ಏನು ತೊಂದರೆ ನಿಮಗೆ? ನನಗೆ ಏನೋ ನಿದ್ದೆ ಬರ್ತಾ ಇರಲಿಲ್ಲ. ಹಾಂ. ಏನೋ ಒಂಥರ ನಿದ್ದೆ ತಲೆ ಕೆಳಕ್ಕೆ ಎಬ್ಬರಿಸಿ ಬಿಸಾಕೋದು. ಏನೋ ಗೊತ್ತಿಲ್ಲ, ಏನೋ ಒಂಥರ ಗಾಳಿ ಅಷ್ಟೇ. ಹಾಂ. ಎಷ್ಟು ವರ್ಷದಿಂದ? ಹೀಗೆ ಎಲ್ಲ ಒಂದು ತಿಂಗಳಿಂದ. ಹಾಂ ಹಾಂ. ಅದಕ್ಕೆ ಮೊದಲು ಏನು ತೊಂದರೆ ಇಲ್ಲ? ಬಂದಮೇಲೆ ಸರೋಯ್ತು ಅದು. ಸರೋಯ್ತಾ? ಹಾಂ. ಸೊ ಎಷ್ಟು ಇವಾಗ ನಿಮಗೆ ಏನೋ ಮಂತ್ರಗಳು? ಒಂದು ದೀಪಾವಳಿ ಬಂತಲ್ಲ, ಹಾಂ, ಹಿಂಗೆ ಚೇರಾಗ ಎಷ್ಟು ಗಂಟೆ ಆದರೂ ಹಂಗೆ ಕೂತ್ಕೊಂಡಿದ್ರು ಒಬ್ಬನೇ. ಆವಾಗ ಅದೇನೋ ಪ್ರಾಬ್ಲಮ್ ಆಗಿದೆ. ನಿಮ್ಗೆ ಗೊತ್ತಾಯ್ತಾ ಏನೋ ತೊಂದರೆ ಆಗೈತೆ ಅಂತ? ತೊಂದರೆ ಆಗಿದ್ದು ನನಗೆ ಗೊತ್ತಾಯ್ತು. ಏನೋ ಗಾಳಿ ಅಷ್ಟೇ ಆಗ್ತಾ ಇದೆ ಆಗಿದಂತೂ ಕಣ್ಣಿಗೆ ಕಾಣಿಸ್ತಾ. ಯಾವ ಥರ ಇತ್ತು? ಏನೋ ಕೈ ಹಿಂಗೆ ಮೇಲೆಯಿಂದ ಕೆಳಗಡೆ ಹಿಂಗೆ ಎತ್ತಿ ನಾನು ಹಿಡ್ಕೊಂಡಂಗೆ ಯಾವುದು ಕಾಣ್ತು. ಧೈರ್ಯ ಜಾಸ್ತಿ ಇತ್ತು. ಹಾಂ. ಅದೇನೋ ವೈಟ್ ಆಗಿ ಒಂದಿತ್ತು, ಅದನ್ನು ನಾನು ಭಯ ಅಂತ ಗೊತ್ತು, ಆದರೆ ಅದ್ರ ಧೈರ್ಯವಾಗಿ ಹೋಗಿ ಹಿಡ್ಕೊಳಕ್ಕೆ ಹೋದೆ. ಹಾಂ. ಅದು ನನ್ನ ಹಿಡ್ಕೊತು. ನೀವೇನಕ್ಕೆ ಹೋದ್ರೆ ಅದನ್ನ ಹಿಡ್ಕೊಳಕ್ಕೆ? ಹಿಂಗೆ ಓಡಾಡ್ತೀವಲ್ಲ ನಾವು, ಹಿಂಗೆ ಅದು ನನಗೂ ಪಕ್ಕ ಗೊತ್ತಿಲ್ಲ. ಅಲ್ಲ, ಮನುಷ್ಯನ ಥರ ಇತ್ತು ಅದು? ಕಾಣ್ದಿರ ಆಗಿರೋದು ಅದು. ಅಲ್ಲ, ಅದು ಯಾವ ಥರ ಇತ್ತು ಆಕಾರ? ಸುಮ್ಮನೆ ಒಂದು ವೈಟ್. ಹಾಂ. ಗೋಡೆಗೆ ಹಾಂ, ವೈಟ್ ಚಿಹ್ನೆಗಳಿತ್ತು. ಆ ಥರ ನಿಮ್ಗೆ ಕಂಡಿದೆ? ಹಾಂ, ಅದು ನನ್ನ ಕಣ್ಣು ಕಂಡಿದ್ದು. ಹಾಂ ಹಾಂ. ಆ ವೈಟ್ ಚಿಹ್ನೆ ಹಾಂ. ಹೋಗಿ ಅದು ಧೈರ್ಯವಾಗಿ ಹಿಡ್ಕೊಂಡೆ, ಇನ್ನೇನು ಭಯ ಬಿದ್ದೇನು ಹಿಡ್ಕೊಂಡಿಲ್ಲ. ಆದರೆ ಅದು ಸ್ವಲ್ಪ ಅಟ್ರಾಕ್ಷನ್ ಮಾಡಿತು. ಅದೇ ನಿಮ್ಮನ್ನು ಆವರಿಸ್ಕೊಂಡ್ಬಿಟ್ಟೈತೆ? ಹಾಂ, ಆವಾಗಿಂದ ಅದೇನೋ ಕೆಲಸ ಮಾಡ್ತು, ಬಲ್ ಕೆಲಸ ಮಾಡ್ತು. ಏನೆಲ್ಲ ತೊಂದರೆ ಕೊಟ್ಟೈತೆ? ಕೊಟ್ಟಿದೆ. ಏನು ತೊಂದರೆ ಕೊಡ್ತು? ನನಗೆ ತೊಂದರೆ ಕೊಟ್ಟಿದ್ದೆ. ಏನು? ಅದೇ ನಿದ್ದೆ ನಿದ್ದೆ ಮಾಡೋಕ್ಕಾತಿರಲ್ಲ. ರಾತ್ರಿ ಒಂದು ನೈಟ್ ಎಲ್ಲ ಬೇಕಾದ್ರೆ ಹಂಗೆ ಕೂತಿರ್ತಿದ್ದೆ. ಹಾಂ. ಅದು ನಿದ್ದೆ ಮಾಡಕ್ಕೆ ಬಿಡ್ತಾ ಇರಲಿಲ್ಲ? ಹಾಂ, ನಿದ್ದೆ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಇವಾಗ ಬಂದು ಇಲ್ಲಿ ಬಂದಾದ್ಮೇಲೆ ಏನಂತ ಹೇಳಿದ್ರು? ಬಂದಾದ್ಮೇಲೆ ನಿದ್ದೆ ಮಾಡೋಕ್ಕಾಯ್ತು. ಏನಂತ ಹೇಳಿದ್ರು ಮೇಡಮ್ ಅವರು? ಹೇಳಿದ್ರು ಏನೋ ಗಾಳಿ ಸೆಕ್ಷನ್ ಇದೆ, ಹಾಂ, ಸರೋಗುತ್ತಪ್ಪ ಅಂತಂದರು. ಹಾಂ. ಈಗ ಸರಿ ಹೋಗಿದೆಯಾ? ಆಮೇಲೆ ಸರೋಯ್ತು. ಒಂದು ಸಾರಿ ಬಂದೆ, ಹಾಂ, ಚೆನ್ನಾಗೇ ನಿದ್ದೆ ಮಾಡ್ತಾ ಇದ್ದೀವಿ. ಈಗ ನಿದ್ದೆ ಸ್ವಲ್ಪ ವೀಕ್ನೆಸ್ ಇದೆ. ಹಾಂ, ವೀಕ್ನೆಸ್. ಯಾವ ಥರ ವೀಕ್ನೆಸ್ಸು? ಒಂಥರ ಭಯ. ಇವಾಗ ಎದ್ದು ರಾತ್ರಿ ಹೊತ್ತು ಕೂತ್ಕೊಂಡ್ಬಿಟ್ರೆ ಆವಾಗ ಸ್ವಲ್ಪ ವೀಕ್ ಇರ್ತೀನಿ. ಎಷ್ಟು ಧೈರ್ಯ ಮಾಡಿದ್ರು ಧೈರ್ಯ ಮೈನಸ್ ಆಗುತ್ತೆ. ಹೌದೇನಾ? ಮತ್ತೆ ಈಗ ಏನೋ ಮಂತ್ರಗಳು ಇವೆಲ್ಲ ನೀವು ಕಲ್ತಿದ್ದೀರಾ ಅಂತ ಹೇಳ್ತಾ ಇದ್ರು ಮೇಡಮ್ ಅವರು. ಇವೆಲ್ಲ ನೀರಾಗಿ ಜಪ ಮಾಡಿದ್ದು. ಏನಕ್ಕೋಸ್ಕರ ಮಾಡಿದ್ರಿ? ಇದು ಮಾಡೋಕ್ಕೇನೆ. ಏನು ಮಾಡೋಕ್ಕೆ? ಸಾಧನೆ? ಇವು ಮಂತ್ರ ಮಾಡೋಕ್ಕೇನೆ. ನೀವು ಇದು ಸಾಧನೆ ಮಾಡೋಕ್ಕೆ ಹೋಗಿದ್ರಾ? ಸಾಧನೆ ಮಾಡೋಕ್ಕೆ. ಹಾಂ. ಏನಾದರೂ ಸಾಧನೆ ಆಯಿತಾ? ಆಯಿತು. ಕಾಳಕಮ್ಮನ ದರ್ಶನ ಆಯಿತು. ಕಾಳಿಕಮ್ಮ ದರ್ಶನ ಮಾಡಿದ್ದೀರಾ? ಹಾಂ, ಪಡೆದಿದ್ದೀನಿ. ಓಕೆ. ಧರ್ಮಸ್ಥಳದಲ್ಲಿ. ಹಾಂ. ಯಾವ ಥರ ಇದ್ದಾರೆ ಅಮ್ಮ? ಧರ್ಮಸ್ಥಳದಲ್ಲಿ ನೇತ್ರಾವತಿಗೆ ಅಮಾವಾಸ್ಯೆ ದಿವಸ ನೈಟು 3 ಗಂಟೆ ರಾತ್ರಿಗೆ ನೀರಿಗೆ ಇಳಿದಿದ್ವಿ. ಹಾಂ. ಅಲ್ಲೇ ದರ್ಶನ ಆಯಿತು. ಯಾವ ಥರ ದರ್ಶನ ಕೊಟ್ಟರು? ವಾದ್ಯ. 3 ಸಾರಿ ನೀರಿಗೆ ಸೊಂಡಾಯ್ತು. ಆಮೇಲೆ ವಾದ್ಯ ದಿಡ್ಡ ಎಲ್ಲ ವಾದ್ಯ ಮಾಡೋಕ್ಕೆ ಶುರು ಮಾಡ್ತು. ಆ ವಾದ್ಯ ನಾನು ಇನ್ನೂ ಇಲ್ಲಿ ಕೇಳಲೇ ಇಲ್ಲ. ಆ ಥರ ವಾದ್ಯ ಅದು ನೇತ್ರಾವತಿಯಲ್ಲಿ. ಈಗ ಕಣ್ಣು ಬಂದು ನಿಮಗೆ ಯಾವಾಗನಿಂದ ಮಂಜಾಗಿರೋದು? ಕಣ್ಣು ಬಂದು ಈಚೆಗೇನೆ ಎಲ್ಲ. ಅದನ್ನು ಕಾಳಕಮ್ಮನ ಪೂಜೆ ನಾನು ಮಾಡ್ತಾ ಇದ್ದೆ. ಕಾಳಕಮ್ಮನ ಪೂಜೆ ಮಾಡಿದೆ. ಎಷ್ಟೋ ಗ್ರಹ ಶ್ರೇಷ್ಠಗಳನ್ನೆಲ್ಲ ಬಿಡಿಸಿದ್ದೀನಿ. ಒಂದು 11 ಸಾರಿ ಮಂತ್ರಿಸ್ಬಿಟ್ರೆ ಅದು ಬಂದು ರೇಕ್ಕೊಂಬಿಡೋದು. ಅವೆಲ್ಲ ಬೇಕಾದಷ್ಟು ಬೇಕಾದಷ್ಟು ಜನ ಬರೋರು. ಆಮೇಲೆ ಅದೇನಾಯ್ತು ಗೊತ್ತಾಗಿಲ್ಲ. ಮತ್ತೆ ನೀವು ಜನಗಳನ್ನೆಲ್ಲ ನೋಡ್ಯಾರೆ ಮೊದಲು? ಜನಗಳದ್ದು ಸಮಸ್ಯೆನೆಲ್ಲ ಬಗೆಹರಿಸ್ಕೊಡ್ತಾ ಇದ್ರಿ? ಬಗೆಹರಿಸಿದ್ದೀನಿ, ಬೇಕಾದಷ್ಟು ಹರಿಸಿದ್ದೀನಿ. ಮತ್ತೆ ನಿಮಗೆ ತೊಂದರೆ ಆಗಿದ್ದು ನಿಮ್ಗೆ ಗೊತ್ತಾಗಿಲ್ಲ? ನನಗೆ ತೊಂದರೆ ಆಗಿದ್ದು ನನಗೆ ಗೊತ್ತಿಲ್ಲ. ಅಮ್ಮ ಹೇಳಿದ್ಲು ಒಂದ್ಸಾರಿ, ನೀವು ಮರ ಇದೆ, ಒಂದು ಬೇವಿನ ಮರ, ಅದು ನೈಟಾಗಿ ಬರೋದು ನೀವು ಕಡಿಮೆ ಮಾಡಪ್ಪ ಅಂತ ಹೇಳಿದ್ಲು. ಓಕೆ. ಈ ಜನಗಳೆಲ್ಲ ನೈಟೇ ಬರ್ತಾರೆ, ಏನು ಮಾಡೋದು?
ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅದು. ಹ್ಞೂ ನೈಟ್ ಎಲ್ಲ ಅಲ್ಲೇ ಮರ್ತವೆ, ಪೂಜೆ ಮಾಡ್ಕೊಂಡು ಅಲ್ಲೇ ಇದ್ದವು ಬೆಳಗ್ಗೆ. ಸೊ ಅಲ್ಲಿಂದ ತೊಂದರೆ ಆಗೈತೆ ನಿಮಗೆ? ಹಾಂ, ಅಲ್ಲೇ ಕೆಲವೆಲ್ಲ ಆವಾಸನೆ ಆಗೋವು. ಹ್ಞೂ ಆವಾಸನೆ ಹಣ್ಣು ಗಿಣ್ಣು ಕೊಟ್ಟು ಅದನ್ನು ಶಾಂತಿ ಮಾಡಿ ಕಳ್ಸೇವಿ. ಹ್ಞೂ ಬೇಕಾದಷ್ಟಾಗಿದೆ. ಸುತ್ತಮುತ್ತ ಊರೆಲ್ಲ ಬರೋರು ಅಲ್ಲಿಗೆ. ಓಕೆ. ಯಾವ ಥರದ್ದು ಶಕ್ತಿ ನಿಮ್ಮಲ್ಲಿತ್ತು? ಯಾವ ಥರದ್ದು ಶಕ್ತಿ ನಿಮ್ಮಲ್ಲಿತ್ತು? ಅಮ್ಮಂದೆ, ಹಾಂ, ಕಳ್ಕೊಂಬಂದೆ. ಆಯಮ್ಮನೇ ಬಗೆಹರಿಸ್ಕೊಡ್ತಾ ಇದ್ರು? ಹಾಂ, ಅಮ್ಮಂದು ಇಟ್ಕೊಂಡು ಬಗೆಹರಿಸ್ತಾ ಇದ್ದೆ. ಓಕೆ. ಅವಾಗಿನ್ನೂ ನಮ್ಮ ಅಪ್ಪವ್ರು ಬೇರೆ ಇದ್ದರು. ಏನೋ ಗೊತ್ತಿಲ್ಲದಿದ್ರು ಹೇಳ್ಕೊಡೋರು. ಕ್ಲಿಯರ್ ಆಗ್ತಾಯಿತ್ತು. ಆಮೇಲೆ ಅವರು ತೀರ್ಕೊಂಡ್ರು, ಒಂಟಿ ಅದೇ, ಬಲ ಇಲ್ದಾರ ಆಯಿತು. ಸೊ ಇದು ಎಫೆಕ್ಟ್ ಆಗಿದ್ದು ಅದಾದಮೇಲೆ. ಮೇಡಮ್, ಹಾಗೆ ಇದು ಇವ್ರದ್ದು ಅಷ್ಟು ಕ್ಲಾರಿಟಿ ಕೊಟ್ಬಿಡ್ತೀರಾ ಬಂದು? ಅಂದರೆ ನಿಮಗೆ ಶಕ್ತಿ ಕಮ್ಮಿ ಆದಮೇಲೆ ಇದು ನಿಮಗೆ ಅಟ್ಯಾಕ್ ಆಗಿದೆ? ಶಕ್ತಿ ಆದಮೇಲೆ ಇವೆಲ್ಲ ನಾವು ಮಾಡೋಕ್ಕೆ ಶುರು ಮಾಡಿದ್ದು. ಓಕೆ. ಅದಕ್ಕೆ ಮುಂಚೆ ಇಲ್ಲ. ಸುಮ್ಮನೆ ಏನೋ ಪೂಜೆ ಗೀಜೆ ಅದು ಇದು ಹಾಕೇವಿ. ಇದು ಆವಾಗ ಡೈರೆಕ್ಟ್ ಆಯಿತು. ಸರ್ ಫಸ್ಟು ಬಂದು ಫೋನ್ ಮಾಡಿದ್ರು ನನಗೆ. ಫೋನಲ್ಲಿ ಕೇಳಿದ್ರು. ಫೋನಲ್ಲಿ ಕೇಳಿದಾಗ ನಾನಂದೆ ಕರ್ಕೊಂಬನ್ನಿ ಒಂದ್ಸರಿ ನೋಡೋಣ ಇಲ್ಲಿ ಅಂತಂದೆ. ಮತ್ತೆ ಇಲ್ಲ ಅವ್ರು ಕರ್ಕೊಂಬರೋಕ್ಕಾಗಲ್ಲ, ಆ ಥರ ಇದ್ದಾರೆ, ಸ್ವಲ್ಪ ನೋಡಿ ಅಂತಂದರು. ವಿಡಿಯೋ ಕಾಲ್ ಮಾಡಿದರು. ವಿಡಿಯೋ ಕಾಲ್ ನೋಡಿದೆ. ಮತ್ತು ಇವ್ರು ಕಿರ್ಚ್ತಾ ಇದ್ರು, ಸಿಕ್ಕಾಪಟ್ಟೆ ಕಿರ್ಚ್ತಾ ಇದ್ರು. ಒಂದೊಂದು ಸ್ವಲ್ಪ ಹೊತ್ತು ಬಿಟ್ಟು ಜೋರು ಕಿರ್ಚಾಡೋದು. ಆಮೇಲೆ ನಿದ್ದೆ ಮಾಡ್ತಿರ್ಲಿಲ್ಲ. ಮನೆಯವ್ರಿಗೆ ನಿದ್ದೆ ಮಾಡಕ್ ಬರ್ತಿರಲಿಲ್ಲ, ಇವರು ನಿದ್ದೆ ಮಾಡ್ತಾ ಇರಲಿಲ್ಲ. ಅದಕ್ಕೆ ಹಂಗಾಗಿ ನಾನೇನು ಮಾಡಿದೆ, ಒಂದು 5 ಲಿಮೆನ್ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಫೋನಲ್ಲೇ ಮಂತ್ರಿಸ್ಕೊಟ್ಬಿಟ್ಟು ಒಂದು ತಲೆಗೆ ತಿಕ್ಬಿಡಿ, ಅರ್ಧ ತಲೆಗೆ ತಿಕ್ಕಿ, ಆಮೇಲೆ ಅರ್ಧ ಲಿಮೆನ್ ಹೊಟ್ಟೆ ಕೊಡಿ, ಇನ್ನೊಂದು ಲಿಮೆನ್ ದಿಮ್ ಕೆಳಗಡೆ ಇಟ್ಟು ಮಲಗಿಸಿ ಅಂತಂದೆ. ಅದು ಇಟ್ಟಿದ ತಕ್ಷಣ ಇವರು ನಿದ್ದೆ ಹೊಟ್ಟೋದ್ರಂತೆ. ನಿದ್ದೆ ಮಾಡಕ್ ಶುರುವಾಯಿತು ಅಂತ ಅಂದರು. ಆಮೇಲೆ ಅವರು ಮತ್ತೆ ಒಂದು ದಿವಸ 2 ದಿವಸ ಬಿಟ್ಟು ಮತ್ತೆ ಬಂದ್ಬಿಟ್ರು. ಇಲ್ಲೇ ಡೈರೆಕ್ಟಾಗಿ ನಾನು ಫೋನು ಮಾಡಲಿಲ್ಲ, ಏನು ಮಾಡಲಿಲ್ಲ, ಅವರೇ ಬಂದ್ಬಿಟ್ರು. ಬಂದು ನೋಡಿದೆ. ಅವಾಗ ನೋಡಿದಾಗ ಇವ್ರಿಗೆ ಗಾಳಿ, ಇವ್ರು ಮಾಡಿದ ಮುಂಚೆ ಜನಗಳಿಗೆಲ್ಲ ನಮ್ಮ ಥರ ಸೇವೆ ಮಾಡ್ತಾ ಇದ್ರು. ಮಂತ್ರ ಶಕ್ತಿ ಎಲ್ಲ ತುಂಬ ಚೆನ್ನಾಗಿ ಸಿದ್ಧಿ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ನಮ್ಮ ಥರನೇ ಜನಗಳಿಗೆಲ್ಲ ಒಳ್ಳೇದು ಮಾಡ್ತಾ ಇದ್ರು. ಬಟ್ ಯಾವುದು ರಿವರ್ಸ್ ಆಯ್ತು ಅಂತ ಗೊತ್ತಿಲ್ಲ. ಒಂದು ರಿವರ್ಸ್ ಆಗಿ ಅವರಿಗೆ ಮಾಡಿದ್ದು ರಿವರ್ಸ್ ಹೊಡೆದ್ಬಿಟ್ಟು ಈ ಥರ ಮಾಡಿಬಿಟ್ಟಿದೆ ಅವ್ರಿಗೆ. ಅವಾಗಿದ್ದ ಎಲ್ಲ ಕಡೆ ಮಾಡಿದ್ದಾರೆ, ಬಟ್ ಎಲ್ಲಿ ತೆಗಿಯೋಕ್ಕಾಗಿಲ್ಲ ಅವ್ರಿಗೆ. ನಾನು ಬಂದು ಚೆಕ್ ಮಾಡಿದಾಗ ಅವ್ರ ಮೈ ಮೇಲೆ ಒಂದು ರಾಕ್ಷಸ ಅನ್ನೋದು ಗಾಳಿ ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನು ನಾನು ತೆಗೆದ್ಬಿಟ್ಟು ಹೇಳಿದೆ, ಇನ್ನೊಂದು 3 ತಡೆ ಬನ್ನಿ, 3 ತಡೆ ಬಂದರೆ ಸಿರ ಹೋಗುತ್ತೆ, ಇವಾಗ ಸ್ವಲ್ಪ ನಿದ್ದೆ ಮಾಡ್ತಾರೆ ಅಂತ ಎಲ್ಲ ಹೇಳಿ ಕಳಿಸಿದೆ. ಪರವಾಗಿಲ್ಲ, ಇವಾಗ ಅರ್ಧಕ್ಕರ್ಧ ವಾಸಿ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ನಿದ್ದೆ ಮಾಡೋದಿದೆ, ಅದು ಒಂದು ಮಾಡ್ಕೊಳ್ಳಿ. 2 ತಡೆ ಮಾಡ್ಕೊಳ್ಬೇಕು. ಆ ಜಮೀನ ಮಾರ್ಬಿಟ್ವಿ. ಮಾರಿದ್ಮೇಲೆ ಯಾರೋ ಬೇರೆಯವರು ವಿಲ್ಲಾಗಳು ತಗೊಂಬಿಟ್ರು. ಆ ವಿಲ್ಲವರು ಅಲ್ಲಿ ನಾವು ಪೂಜೆ ಮಾಡ್ತಾನೆ ಇದ್ವಲ್ಲ, ಅವ್ರು ಎಲ್ಲಿಂದನೋ ಯಾರನ್ನ ಕರ್ಕೊಂಬಂದು ಏನೋ ಮಾಡ್ಬಿಟ್ಟಿದ್ದಾರೆ. ಅದು ನನಗೆ ಗೊತ್ತಾಗಿಲ್ಲ. ಅಲ್ಲಿಂದ ಅದು ಎಫೆಕ್ಟ್ ಆಗಿದೆ. ನೋಡಿ ಸರ್, ಒಂದು ಜನಗಳಿಗೆ ಒಳ್ಳೇದು ಮಾಡ್ತೀವಿ ಅಂತ ನಾವು ಕುತ್ಕೊಂಡಿರ್ತೀವಿ. ನಮಗೆ ರಿವರ್ಸ್ ಆದ್ರೆ ಯಾವ ತರ ಆಗುತ್ತೆ ಅನ್ನೋದು ಜನಗಳು ನೋಡ್ಕೋಬೇಕು. ಇವಾಗ ರಿವರ್ಸ್ ಆದ್ರೆ ಯಾವ ತರ ಮಾಡಿ ಹಾಕಿದೆ ನೋಡಿ ಅವ್ರಿಗೆ. ಹೌದು ಸರ್, ಶುಗರ್ ಆಗುತ್ತಮ್ಮ. ಕಾಲು ಬೆರಳು ಕಟ್ಟಾಗಿದೆಯಲ್ಲ, ಅದು ಕೇಳ್ತಾವ್ರೆ. ಅದು ಶುಗರ್ದು. ಶುಗರ್ ಮೊದಲೇ ಇತ್ತು. ಶುಗರ್ ಇಂದಾನೆ ಕಣ್ಣಿಗೂ ಎಫೆಕ್ಟ್ ಆಯ್ತು. ಅದೇ ಇವರು ಯಾವುದೋ ಒಂದು ತೆಗೆದಿದ್ದಾರೆ ಒಂದು ಜಾಗದಿಂದ, ಅದು ಇವ್ರಿಗೆ ರಿವರ್ಸ್ ಆಗಿದೆ. ಒಂದು ಮಾಟ ಮಂತ್ರದಿಂದ ಬಂದಿದೆ, ಒಂದು ರಿವರ್ಸ್ ಆಗಿದೆ. ಬಟ್ ಇವ್ರಿಗೆ 1-2 ಇರ್ಲಿಲ್ಲ ಸರ್, ಒಂದು 10 ಸೇರ್ಕೊಂಡು ಆಮೇಲೆ ಗೊತ್ತಾಯ್ತಮ್ಮ. ಅಲ್ಲೇನೋ ಅವ್ರು ಯಾರು ಆಂಧ್ರದವ್ರು ಕರ್ಕೊಂಬಂದು ಏನೋ ಮಾಡಿಸಿ ಜಾಗ ಬಿಡಿಸ್ಬೇಕಂತ ಅವ್ರು ಐಡಿಯಾ ಮಾಡಿದ್ರು. ಆ ಮರ ನೋಡಿಬೇಕಂದ್ರು ಒಡಕ್ಕಾಗಿಲ್ಲ, ಅವರೇ ಸತ್ತೋಗ್ಬಿಟ್ರು. ಒಡಕ್ಕೆ ಯಾರಾದ್ರು ಬಂದ್ರಲ್ಲ ಅವರೇ ಸತ್ತೋದ್ರು. ಆ ಲ್ಯಾಂಡ್ ತಗೊಂಡಿದ್ದಾನು. ಇವಾಗ ಹಂಗೆ ಇದೆ ಮರ. ಇಲ್ಲ, ಇವಾಗ ನಾನು ತಡೆ ಹೊಡೆದ್ಬಿಟ್ಟು ಈಗ ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ಬೇಕು ಇವರು, ಬೇರೆ ದಿನ ಬರಂಗಿಲ್ಲ. ಅವತ್ತೇ ಬಂದ್ರು, ಅವತ್ತೇ ಕುಂಬಳಕಾಯಿನ ತಡೆ ಹೊಡೆದ್ಬಿಟ್ಟು ಅವತ್ತೇ ಸ್ವಲ್ಪ ಡೇಂಜರ್ ಆಗಿದೆಯಲ್ಲ, ಅವಾಗ ಮಾಡಿ ಇವಾಗ ತೆಗೆದ್ರೆ ಇವಾಗ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅದು ಕಿರ್ಚಾಡೋದು ಕಡಿಮೆ ಆಗಿದೆ ಇವಾಗ. ಮುಂಚೆ ಸುಮಾರು ಸರಿ ಕಿರ್ಚಾಡ್ತಾ ಇದ್ರು, ಸ್ವಲ್ಪ ಹೊತ್ತು ಬಿಟ್ಟು ಕಿರ್ಚಾಡ್ತಾ ಇದ್ರು. ಏನೋ ಕೋಳಿ ತಲೆಗೆ ಏನೋ ಮಾಡಾಕಿದ್ದಾರೆ ಅಂತ ಅಂದ್ರು. ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್. ಇವಾಗ ಇನ್ನೂ 2 ತಡೆ ಇದೆಯಲ್ಲ, ಅಷ್ಟರೊಳಗೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಓಕೆ. ಸೊ ಇದು ಏನು ಮೇಡಮ್, ಇದು ಯಾರಿಗೂ ಕೊಟ್ಟಿದ್ದನ್ನ ಮನೆಗೆ ತೊಗೊಂಡೋಗಿದ್ರಿ?
ಸೊ ಅದು ತೋರಿಸ್ತಾ ಇದ್ದೀರಾ? ಸರ್ ಇದು ಲಿಂಬೆಹಣ್ಣು ಇಟ್ಕೊಳ್ಳೋ ಅಂತ ಕೊಟ್ಟಿರ್ತೀನಿ ನಾನು. ನನಗೆ ಈ ಲಿಂಬೆಹಣ್ಣು ಯಾಕೆ ಕೊಡ್ತೀನಿ ಅಂದ್ರೆ ಅವ್ರ ಹತ್ರ ಅವ್ರ ಮೈಯಲ್ಲಿ ಏನಾರು ಇದ್ರೆ ಈ ಲಿಂಬೆಹಣ್ಣು ನಮ್ಗೆ ತೋರಿಸ್ಕೊಡುತ್ತೆ. ಇದೇನಂತ ತೋರಿಸ್ಕೊಡುತ್ತೆ. ಇದು ನಾನಾ ರೀತಿ ಆಗುತ್ತೆ ಲಿಂಬೆಹಣ್ಣುಗಳು. ಅದರಲ್ಲಿ ನಾನು ಕಂಡುಹಿಡಿತೀನಿ ಯಾವ ದೆವ್ವ ಇದೆ, ಯಾವ ಮಾಟ ಮಂತ್ರ ಮಾಡಿದ್ದಾರೆ, ಇದರಲ್ಲಿ ಎಷ್ಟು ಪವರ್ ಇದೆ ಅಂತೇಳಿ ನಾನು ಕಂಡುಹಿಡಿತೀನಿ. ಇವರಿಗೆ ಕಂಟಿನ್ಯೂಸ್ ಆಗ್ತಾ ಇದೆ, ಇವರಿಗೆ ಗ್ಯಾಪ್ ಕೊಡ್ಲಾರ್ದ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಇದು ತುಂಬಾ ಭಾನುಮತಿ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಇದು ಭಾನುಮತಿ ಪ್ರಯೋಗ ಅಂತ ತಗೊಂತೀನಿ. ಮತ್ತೆ ಇದು ತುಂಬಾ ಮಾಡ್ತಾನೆ ಇದ್ದಾರೆ ಅಂತ ತಗೊಂತೀನಿ, ಸ್ಟಾಪ್ ಇಲ್ಲ, ಮಾಡ್ತಾನೆ ಇದ್ದಾರೆ ಅಂತ ಇದರ ಅರ್ಥ ತಗೊಂತೀನಿ. ಸೊ ಇದು ನಿಮ್ಮ ಮನೆಗೆ ತಗೊಂಡು ಹೋದ್ಮೇಲೆ ನೀವು ಕವರ್ ಇಂದ ತೆಗ್ದೇ ಇಲ್ಲ, ಅದಾಗೆ ಇತ್ತು? ತೆಗಿಯಲ್ಲ, ನೋಡ್ಕೊಳ್ತೀನಿ ಅವಾಗ ಅಷ್ಟೇ. ಯಾವಾಗ ಇಷ್ಟು ಡ್ಯಾಮೇಜ್ ಆಯ್ತು? ಆಯ್ತು, ಒಂದು ವಾರದಿಂದ ಹಂಗೆ ತೋರಿಸ್ಬೇಕು ಅಂತಾನೆ ಇಟ್ಟಿದ್ದೀನಿ. ನಾನು ಇಟ್ಕೊಂಡಿಲ್ಲ, ಒಂದ್ ಕಡೆ ಮಡಗ್ಬಿಟ್ಟಿದ್ದೀನಿ. ಏನಾಯ್ತಂದ್ರೆ ಸರ್, ಇವ್ರ ಮಗನ್ನ ಬಂದು ಮೆಂಟಲ್ ಮಾಡಾಕ್ಬಿಟ್ಟಿದ್ರು. ಅವನು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಹುಡುಗ ಬೆಳಿಬಾರ್ದಂತ ಮದುವೆ ಮಾಡ್ಕೊಡ್ದಂತೇಳಿ ಅವ್ನಿಗೆ ಮಾಡಿ, ಅವನಿಗೆ ಮೆಂಟಲ್ ತರ ಮಾಡಿ ಟಾರ್ಚರ್ ಕೊಟ್ಟು, ಮಾಟ ಮಂತ್ರದಿಂದ ಮತ್ತೆ ಏನಿಲ್ಲ, ಅವರೇ ಬಂದು ಟಾರ್ಚರ್ ಕೊಟ್ಟಿದ್ದಲ್ಲ, ಮಾಟ ಮಂತ್ರ ಗಾಳಿಯಿಂದನೇ ಟಾರ್ಚರ್. ಆ ಗಾಳಿ ಇದ್ದಾನೆ ಸರ್, ಊಟ ಮಾಡ್ತಿದ್ದಾನೆ. ಬಟ್ ಇವ್ರ ಯಜಮಾನ್ರಿಗೆ ಇವ್ರಿಗೆ ಮಗನೇ ಹೊಡಿಬೇಕು ತರ ಮಾಡಿ ಇಟ್ಬಿಟ್ಟಿದ್ರು. ತಂದೆ ತಾಯಿನ ಮಗ ಹೊಡಿಬೇಕು, ಹೊಡೆದು ಅವ್ರನ್ನ ಸಾಯಿಸ್ಬೇಕಂತೇಳಿ ಮಗನ ಮುಖಾಂತರನೇ ಮಾಡ್ಬೇಕು ಅಂತೇಳಿ ಮಾಡಿದ್ರು. ಇದು ಫಸ್ಟ್ ಕರ್ಕೊಂಬಂದಾಗ ನೋಡಕ್ಕಾಗಿಲ್ಲ, ಆ ತರ ಇದ್ದ, ಸುಮಾರು ಅಳ್ತಾ ಇದ್ದ ಮಗ. ನನ್ ಕಾಪಾಡಿ, ನನ್ ಕಾಪಾಡಿ, ನನ್ ಕಾಪಾಡಿ, ಹೆಂಗಾರ ನೀವು ಕಾಪಾಡ್ಬೇಕು, ನನ್ ಬಿಡಬಾರ್ದು ಅಂತ. ಅವನಿಗೆ ಒಂದೊಂದು ಟೈಮ್ ಒಂಥರ ಮೈಂಡ್ ಚೇಂಜ್ ಆಗೋದು. ಒಂಥರ ಹಿಂಗ್ ಚೆನ್ನಾಗಿದ್ರೆ ಒಂಥರ ನಗ್ತಾ ಇದ್ದ, ಒಂಥರ ಅಳ್ತಾ ಇರ್ತಾನೆ, ಒಂದ್ಸರ ಮತ್ತೆ ಕೋಪ ಮಾಡ್ಕೊತಾನೆ, ಒಂದ್ಸರಿ ಅವ್ರ ಅಮ್ಮ ಅಪ್ಪನ ಹೊಡ್ಯಕ್ ಹೋಗ್ತಾನೆ. ಒಂದ್ ಟೈಮ್ ಒಂದೇ ನಮ್ಮ ಮನುಷ್ಯರು ಹೆಂಗಿರ್ತೀವಿ ಹಂಗಿರೋದೇ ಇಲ್ಲ. ಚೇಂಜ್ ಅಂದ್ರೆ ಅಷ್ಟು ಗಾಳಿಗಳು ತುಂಬಿಕೊಂಡಿತ್ತು ಅವ್ನ ಮೈಯಲ್ಲಿ. ಒಂದೊಂದ್ ಟೈಮ್ ಒಂದೊಂದು ಗಾಳಿ ಬಂದು ಆಟ ಆಡ್ತಾ ಇತ್ತು. ಇವು ಒಂದು ಎರಡು ಗಾಳಿ ಇರೋ ತರ ಅಲ್ಲ, ಇದು ಮಾಟ ಮಂತ್ರ ಮಾಡ್ತಾನೆ ಇದ್ದಾರೆ ಅಂತ ಅರ್ಥ. ಭಾನುಮತಿ ಪ್ರಯೋಗದಿಂದ ಕಂಟಿನ್ಯೂಸ್ ಮಾಡ್ತಾ ಇದ್ರೆ ಸ್ಟಾಪ್ ಕೊಟ್ಟಿಲ್ಲ ಅವ್ರು ಮಾಡೋರು. ಇದ್ರ ಉದ್ದೇಶ ಏನ್ ಮೇಡಮ್? ಉದ್ದೇಶ ಅಂದ್ರೆ ಇವರು ಬೇಗ ಹಾಳಾಗ್ಬೇಕು ಅಂತ. ಈ ಲಿಂಬೆಹಣ್ಣು ಯಾವ ಥರ ಕಪ್ಪಾಗಿದೆ ನೋಡಿ, ಇದೇ ಥರ ಹಾಳಾಗಬೇಕಂತ ಇವ್ರು ಮಾಡಿರ್ತಾರೆ. ಯಾವುದು ಎದ್ದು ನಡಿಬಾರ್ದು, ಒಳ್ಳೆ ಕೆಲಸಗಳು ಆಗಬಾರ್ದು, ಇವ್ರಿಗೆ ಯಾವುದು ಒಳ್ಳೇದಾಗಬಾರ್ದು ಅಂತ ಮಾಡಿರ್ತಾರೆ. ಮನೆ ಕಡೆ ಏನೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ ನಿಮಗೆ? ನಾವು ಹೇಳಕ್ಕಾಗಲ್ಲ, ಪಕ್ಕದಲ್ಲೇ ಇದೆ ದುಶ್ಮನ್, ಅದಕ್ಕೆ ನಾವು ಏನು ಹೇಳಕ್ಕಾಗಲ್ಲ. ಸೊ ಇವಾಗ ಇದು ಫಸ್ಟ್ ಸರಿ ಮಾಡಬೇಕೀಗ. ಫಸ್ಟ್ ಒನ್ ಟೈಮ್ ಬಂದಿದ್ರು, ಎರಡನೇ ಟೈಮ್ ಇದು ಮೂರನೇ ಟೈಮ್ ಬಂದಿದ್ದಾರೆ. ಅಂದ್ರೆ ಮಾಡ್ತಾನೆ ಇದಾರಲ್ಲ, ಅದಕ್ಕೆ ನಾನು ಅಮಾವಾಸ್ಯೆಗುನೇ ಒಂದ್ಸರಿ ಮಾಡಿಸ್ಕೊಂತಾನೆ ಇರಿ ನೀವು, ಅವ್ರು ಮಾಡ್ತಾನೆ ಇರ್ಲಿ, ನೀವು ಮಾಡಿಸ್ಕೊಂತಾನೆ ಇರಿ, ಆವಾಗಲೇ ಇದೆಲ್ಲ ಕಮ್ಮಿ ಮಾಡೋಕ್ಕಾಗೋದು ಅಂತ ಹೇಳಿದ್ದೀನಿ. ಹಾಗಾಗಿ ಇದೆ ಸರ್. ಬಟ್ ಇವ್ರು ಅಲ್ಲೇ ಇದ್ದಾರಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಇದೆ, ಬಟ್ ಮನೆ ಖಾಲಿ ಮಾಡೋ ಪರಿಸ್ಥಿತಿಯಲ್ಲಿ ಇವ್ರಿಲ್ಲ. ಅದಕ್ಕಾಗಿ ಅವ್ರಿಗೆ ಆರಾಮಾಗಿ ಅಲ್ಲೇ ಮನೆ ಮುಂದೆನೇ ಇದಾರಲ್ಲ, ಆರಾಮಾಗಿ ಮಾಡ್ತಾ ಇದ್ದಾರೆ. ಇವರು ಕೂಡ ಇಲ್ಲಿ ಮಾಡಿಸ್ಕೊಂತ ಹೋಗ್ಬೇಕು, ಮಾಡಿಸ್ಕೊಂಡು ಹೋಗ್ಬೇಕು. ಏನು ಮಾಡ್ಕೊಡ್ತೀರಾ ಆ ಥರ ಸೇಫ್ಟಿ? ಮನೆ ಬಂದೋಬಸ್ತ್ ಮಾಡ್ತೀನಿ ಸರ್ ಫಸ್ಟು. ಇವರು ಮನೆ ಬಂದೋಬಸ್ತ್ ಮಾಡಿ, ಇವರು ತಡೆ ಹೊಡೆದು ಇವ್ರು ಬಂದೋಬಸ್ತ್ ಮಾಡ್ತೀನಿ ಫಸ್ಟು. ಇವರು ಈ ಥರ ಇರಲಿಲ್ಲ ಸ್ಟಾರ್ಟಿಂಗ್ ಬಂದಾಗ, ಇಷ್ಟು ನಕ್ಕೊಂಡು ಈ ಥರ ಎಲ್ಲ ಇರಲೇ ಇಲ್ಲ. ಇವರು ಹಂಗೆ ಡೌನ್ ಆಗ್ಬಿಟ್ಟಿದ್ರು, ತುಂಬ ತಲೆನೋವು ಅಂತ ಹಿಡ್ಕೊಂಡು ಹೋದವ್ರು, ಹಿಂಗೆ ಸುಸ್ತಾಗಿ ಹಂಗೆ ಬಿದ್ದುಬಿಡೋರು. ಆ ಥರ ಇದ್ದರು ಈ ಥರ ಮಾಡಿದ್ದೀನಿ. ಅಂದರೆ ಮನೆ ಬಂದೋಬಸ್ತ್ ಮಾಡಿ, ಇವ್ರು ಬಂದೋಬಸ್ತ್ ಮಾಡಿ, ಚಕ್ರ ಪೂಜೆಯಲ್ಲಿ ಕುಂದ್ರಿಸಿ, ಚಕ್ರ ಪೂಜೆಯಿಂದ ಎಲ್ಲ ಮಾಟ ಮಂತ್ರ ಎಲ್ಲ ಹೊಡೆದು ತೆಗೆದು ಇವಾಗ ಈ ಲೆವೆಲಲ್ಲಿ ಇದ್ದಾರೆ ಸರ್. ಅದಕ್ಕೆ ಅಂದೆ ನಾನು, ಇದೇ ಥರ ಇರಬೇಕಂದ್ರೆ ಅಮಾವಾಸ್ಯೆಗೆ ಇಲ್ಲ ಹುಣ್ಣಿಮೆಗೆ ಒಂದು ನೀವು ಮಾಡಿಸ್ಕೊಂಡು ಹೋಗಿ. ನೀವು ಮನೆ ಖಾಲಿ ಮಾಡಲ್ಲ ಅಂತಿದ್ದೀರಾ, ಮನೆ ಖಾಲಿ ಮಾಡ್ಲಿಕ್ಕಂದ್ರೆ ಇದು ಮಾಡಿ, ಇಲ್ಲ ಒಂದು ಮನೆ ಖಾಲಿ ಮಾಡಿ ಅಂದೆ. ಇಲ್ಲಮ್ಮ ಮನೆ ಖಾಲಿ ಮಾಡೋಕ್ಕಾಗಲ್ಲ, ಈ ಥರ ಮಾಡ್ಕೊಂಡು ಹೋಗ್ತೀನಿ ಅಂದರು. ಆಯ್ತು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಈಗ ಇಲ್ಲಿ ಬಂದು ಹೋದ್ಮೇಲೆ ನಿಮಗೆ ಚೇಂಜಸ್ ಕಾಣಿಸಿದೆಯಾ? ಅದೇ ಇರುತ್ತೆ ಅಮಾವಾಸ್ಯೆ ಪೌರ್ಣಮಿ. ಸೊ ನಿಮ್ಗೆ ಇಲ್ಲಿ ಬಂದು ಹೋದನಿಂದ ಬೆಟರ್ ಇದ್ದೀರಾ? ಓಕೆ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ.